ತಮಿಳುನಾಡಿನಲ್ಲಿ ಇವತ್ತು ಜೋಸೆಫ್ ವಿಜಯ್ ಅವರ ಸರ್ಕಾರ ತನ್ನ ಚೊಚ್ಚಲ ಬಜೆಟನ್ನು ಮಂಡನೆ ಮಾಡಿದೆ. ನಾವು ಈಗಾಗಲೇ ಅನೇಕ ಪಾಪ್ಯುಲರ್ ಸ್ಕೀಮ್ಗಳನ್ನು ನಮ್ಮ ರಾಜ್ಯದಲ್ಲಿ ನೋಡ್ತಿದ್ವಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಕೇಳಿದ್ವಿ. ಊಹೆಗೂ ಮೀರಿದ ಗ್ಯಾರಂಟಿಗಳು ಈಗ ವಿಜಯ್ ಸರ್ಕಾರ ಘೋಷಣೆ ಮಾಡಿದೆ. ಹೇಳಿ ಕೇಳಿ ತಮಿಳುನಾಡಿನಲ್ಲಿ ಯಾವ ಸ್ವರೂಪದಲ್ಲಿ ಹೊಸ ಹೊಸ ಸ್ವರೂಪದ ಭರವಸೆಗಳು ಮತ್ತು ಅದು ಕಾರ್ಯಕ್ರಮವಾಗಿ ರೂಪುಗೊಳ್ತವೆ ಅನ್ನೋದನ್ನು ನೋಡಿದ್ವಿ. ಅದರ ಮುಂದುವರೆದ ಭಾಗ ಈಗ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರ ಸರ್ಕಾರದಿಂದ ಆಗಿದೆ. ಹಣಕಾಸು ಸಚಿವರಾಗಿರುವಂತಹ ಮೇರಿ ವಿಲ್ಸನ್ ಅವರು ಟಿವಿಕೆ ಸರ್ಕಾರದ ಮೊದಲ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಆರಂಭದಲ್ಲಿ ಮುಖ್ಯಮಂತ್ರಿ ವಿಜಯ್ ಅವರನ್ನು ಹೊಗಳಿ ಪ್ರತಿಪಕ್ಷ ಡಿಎಂಕೆ ಅವರನ್ನು ತೆಗಳುವಂತಹ ಕೆಲಸವನ್ನು, ಆ ಸರ್ಕಾರವನ್ನು ಟೀಕಿಸುವಂತಹ ಕೆಲಸವನ್ನು ಮಾಡಿದರು. ನಿನ್ನೆಷ್ಟೇ ತ್ರಿಷಾ ಕೇಸ್ನಲ್ಲಿ ಅರೆಸ್ಟ್ ಆಗಿ ಬಿಡುಗಡೆಯಾಗಿದ್ದಂಥ ಉದಯನಿಧಿ ಸ್ಟಾಲಿನ್ ಕೂಡ ಬಜೆಟ್ ಅಧಿವೇಶನದಲ್ಲಿ ಇದ್ದರು. ಬಜೆಟ್ನಲ್ಲಿ ಈ ಬಾರಿ ತಮಿಳುನಾಡಿನ ಜನರ ನಿರೀಕ್ಷೆಗೂ ಮೀರಿದ ಗ್ಯಾರಂಟಿಗಳನ್ನು ವಿಜಯ್ ಸರ್ಕಾರ ಘೋಷಣೆ ಮಾಡಿದೆ. ಒಟ್ಟು 10,99,000 ಕೋಟಿ ರೂಪಾಯಿ ಗಾತ್ರದ ಬಜೆಟ್ ತಮಿಳುನಾಡಿದ್ದಾಗಿದೆ. ಇಲ್ಲಿ ಜನನಾಯಕನ ಬಜೆಟ್ ಹೇಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಗ್ರಾಮೀಣ ಭಾಗದ ನಿರ್ಗತಿಕರು, ವಿಧವೆಯರು, ತೃತೀಯ ಲಿಂಗಿಗಳಿಗೆ 5 ಮೇಕೆ ಅಥವಾ 5 ಕುರಿಗಳನ್ನು ಫ್ರೀಯಾಗಿ ಕೊಡ್ತಾರೆ ಸರ್ಕಾರ. 100% ಸಬ್ಸಿಡಿ ಅನ್ನುವಂಥ ರೀತಿಯಲ್ಲಿ ಕೊಡ್ತಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನಿಸುವಂತಹ ಮಗುವಿಗೆ 1 ಗ್ರಾಮ್ ತೂಕದ ಚಿನ್ನದ ಉಂಗುರವನ್ನು ಉಡುಗೊರೆಯಾಗಿ ಕೊಡ್ತಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹುಟ್ಟುವಂಥ ಮಕ್ಕಳಿಗೆ 1 ಗ್ರಾಮ್ ಚಿನ್ನದ ಉಂಗುರ. ಇನ್ನು ಮದುವೆ ಆಗುವಂಥ ಹೆಣ್ಮಕ್ಕಳಿಗೆ 8 ಗ್ರಾಮ್ ಚಿನ್ನ, 1 ರೇಷ್ಮೆ ಸೀರೆಯನ್ನು ಘೋಷಣೆ ಮಾಡಲಾಗಿದೆ. ಇದು ಅವರ ಪ್ರಣಾಳಿಕೆಯಲ್ಲಿತ್ತು, ಅದನ್ನು ಈಗ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಅದಕ್ಕಾಗಿ 812 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಇನ್ನು ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪನ್ನು ಘೋಷಣೆಯನ್ನು ಮಾಡಿದ್ದಾರೆ. ಒನ್ಸ್ ಅಗೇನ್ ಅವರ ಪ್ರಣಾಳಿಕೆಯಲ್ಲಿ ಇದ್ದದ್ದು ಅದನ್ನೀಗ ಜಾರಿ ತರ್ತಿದ್ದಾರೆ. ಇದಕ್ಕಾಗಿ 2,000 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಸಾಂಪ್ರದಾಯಿಕ ಮೀನುಗಾರರಿಗೆ ವರ್ಷಕ್ಕೊಮ್ಮೆ 7,000 ರೂಪಾಯಿಯ ಗೌರವಧನವನ್ನು ಘೋಷಣೆ ಮಾಡಿದ್ದಾರೆ. 1,93,000 ಸಾಂಪ್ರದಾಯಿಕ ಮೀನುಗಾರರಿಗೆ, ಅವರ ಕುಟುಂಬಗಳಿಗೆ ಇದರ ಪ್ರಯೋಜನ ಸಿಗುತ್ತೆ. ಇನ್ನು ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು 2,500 ರೂಪಾಯಿ ಫ್ರೀಯಾಗಿ ಬರುತ್ತೆ. ಅದು ನಮ್ಮಲ್ಲಿ ಹೇಗೆ ಗೃಹಲಕ್ಷ್ಮಿ ಇದೆಯಲ್ಲ ಆ ಸ್ವರೂಪದಲ್ಲಿ ಅಲ್ಲಿ 2,500 ರೂಪಾಯಿ ಬರುತ್ತೆ. ಈ ಹಿಂದೆ 1,31,00,000 ಮಹಿಳೆಯರಿಗೆ DMK ಸರ್ಕಾರ ಕೊಡ್ತಾ ಇತ್ತು. ಆವಾಗ 1,000 ರೂಪಾಯಿ ಹಣವನ್ನು ಕೊಟ್ಟರು. ಅದು ಲಾಸ್ಟ್ ಮೂಮೆಂಟಲ್ಲಿ ಘೋಷಣೆಯನ್ನು ಮಾಡಿದ್ರು. ಜೊತೆಗೆ ಎಲ್ಲ ಮಹಿಳೆಯರಿಗೂ ಉಚಿತ ಬಸ್ ಪಾಸನ್ನು ಕೊಡುವಂತಹ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಇನ್ನು ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 4,000 ರೂಪಾಯಿಯ ಮಾಸಾಶನ, ಜೊತೆಗೆ 5 ಲಕ್ಷ ಉದ್ಯೋಗ ಭರ್ತಿ ಮಾಡುವಂತಹ ಘೋಷಣೆಯನ್ನು ತಮಿಳುನಾಡು ಸರ್ಕಾರ ಮಾಡಿದೆ. ಎಲ್ರಿಗೂ 200 ಯೂನಿಟ್ ವರೆಗೆ ವಿದ್ಯುತ್ ಉಚಿತ ಆಗಿದೆ. ಸೇಮ್ ಟು ಸೇಮ್ ಕರ್ನಾಟಕದ ರೀತಿಯಲ್ಲಿದೆ. ಬಡವರಿಗೆ ವರ್ಷಕ್ಕೆ 6 ಸಿಲಿಂಡರ್ಗಳನ್ನು ಫ್ರೀಯಾಗಿ ವಿಜಯ್ ಸರ್ಕಾರ ಕೊಡ್ತಿದೆ. ಅವರ ಮ್ಯಾನಿಫೆಸ್ಟೋದಲ್ಲಿ ಇದನ್ನು ಹೇಳಿದರು. ಇನ್ನು ಬಡವರಿಗೆ 25 ಲಕ್ಷ ರೂಪಾಯಿವರೆಗೆ ಆರೋಗ್ಯ ವಿಮೆ, ರೈತರ ಸಾಲ ಮನ್ನಾ, ಭತ್ತ, ಕಬ್ಬಿಗೆ ಬೆಂಬಲ ಬೆಲೆ, ಇವುಗಳ ಘೋಷಣೆಯೂ ಕೂಡ ಆಗಿದೆ. ಭ್ರಷ್ಟಾಚಾರ, ಕಮಿಷನ್ ದಂಧೆಗೆ ಕಡಿವಾಣ ಹಾಕುವಂಥದ್ದಕ್ಕೆ ಸರ್ಕಾರ ಮುಂದಾಗಿದ್ದು, ಆ ರಾಜ್ಯದ ಸಾಲ ಮತ್ತು ಆದಾಯದ ಬಗ್ಗೆ ಶ್ವೇತಪತ್ರವನ್ನು ಕೂಡ ಹೊರಡಿಸ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ ಬರದ ಭೀತಿಯ ಮಧ್ಯೆಯೂ ಅಲ್ಲಲ್ಲಿ ಭರ್ಜರಿ ಮಳೆಯಾಗ್ತಾ ಇದೆ. ಕೆರೆ ಕಟ್ಟೆ ನದಿಗಳೆಲ್ಲ ಮೈದುಂಬಿಕೊಳ್ತಾ ಇದ್ದಾವೆ. ಡ್ಯಾಮ್ಗಳ ಒಳಹರಿವು ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ಆದರೂ ಹಲವು ಜಿಲ್ಲೆಗಳಲ್ಲಿ ಬರದ ಕಾರ್ಮೋಡ ಕವಿದಿದ್ದು ಹೊಸ ಮಂತ್ರಿಗಳು ಫೀಲ್ಡ್ಗಿಳಿದು ಬರ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಮಲೆನಾಡಲ್ಲಿ ಭರ್ಜರಿ ಮಳೆ, ಬಿಟ್ಟು ಬಿಡದೆ ಮಳೆಯಾಗ್ತಿರೋದ್ರಿಂದ ಮಂಗಳೂರಿನ ಕೆತ್ತಿಕಲ್ ಗುಡ್ಡ ಕುಸಿಯುತ್ತಿದೆ. ಮುನ್ನೆಚ್ಚರಿಕೆಯಾಗಿ ಮಂಗಳೂರು ಮೂಡುಬಿದಿರೆ ರಾಷ್ಟ್ರೀಯ ಹೆದ್ದಾರಿಯ ಒಂದು ಭಾಗ ಬಂದ್ ಮಾಡಿ ಏಕಮುಖ ಸಂಚಾರ ವ್ಯವಸ್ಥೆ ಮಾಡಲಾಗಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ಭಾಗದಲ್ಲಿ ತುಂಗಾಭದ್ರಾ ನದಿ ಮೈತುಂಬಿ ಹರಿಯುತ್ತಿದ್ದು ನದಿಗೆ ಬಾಗಿನ ಅರ್ಪಣೆ ಮಾಡಿದ್ರು. ಇನ್ನೊಂದು ಕಡೆ ತುಂಗಾಭದ್ರಾ ಡ್ಯಾಂಗೆ ಒಳಹರಿವು ಹೆಚ್ಚಾಗಿದೆ. ಇನ್ನು ಕಾವೇರಿ ಕೊಳ್ಳದಲ್ಲಿ ಸುರಿತಿರೋ ಮಳೆ ಮಂಡ್ಯ ಭಾಗದ ರೈತರಲ್ಲಿ ಹೊಸ ಆಶಾಭಾವನೆ ಮೂಡಿಸಿದೆ. ಕೆಆರ್ಎಸ್ ನೀರಿನ ಮಟ್ಟ ಹೆಚ್ಚಾಗ್ತಿರೋದ್ರಿಂದ ಮುಂಗಾರು ಬೆಳೆಗೆ ನೀರು ಹರಿಸುವಂತೆ ರೈತರು ಒತ್ತಾಯ ಮಾಡ್ತಿದ್ದಾರೆ. ಶಿವಮೊಗ್ಗದ ಹೊಸನಗರದಲ್ಲಿರೋ ಹುಲಿಕಲ್ ಘಾಟಿ ಮಾರ್ಗದ ಬಾಳೆಬರೆ ಫಾಲ್ಸ್ ಮೈತುಂಬಿ ಹರಿಯುತ್ತಿದೆ. ಕರ್ನಾಟಕದ ಗಡಿಭಾಗದಲ್ಲಿರೋ ಹೊಗೇನಕಲ್ ಜಲಪಾತಕ್ಕೂ ಮತ್ತೆ ಜೀವ ಕಳೆ ಬಂದಿದೆ. ಮಂತ್ರಿಗಳಿಂದ ನೆರೆ ಬರ ಪ್ರವಾಸ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಈಗಲೂ ಬರದ ಕಾರ್ಮೋಡ ಕಡಿಮೆಯಾಗಿಲ್ಲ. ಹೀಗಾಗಿ ಮೊನ್ನೆಯಷ್ಟೇ ಪ್ರಮಾಣ ವಚನ ಸ್ವೀಕರಿಸಿದ ಸಚಿವರು ನೆರೆ ಜೊತೆ ಬರ ಪ್ರವಾಸ ಶುರು ಮಾಡಿದ್ದಾರೆ. ಹಾಸನದ ಚನ್ನರಾಯಪಟ್ಟಣ ತಾಲೂಕಿನ ಕಲ್ಲಹಳ್ಳಿ ಭಾಗದಲ್ಲಿ ಸಚಿವ ಶಿವಲಿಂಗೇಗೌಡ ಬರ ಪ್ರದೇಶಕ್ಕೆ ಭೇಟಿ ನೀಡಿದ್ರು. ಹೈವೇ ರಸ್ತೆ ಅಕ್ಕಪಕ್ಕನೇ ಅಧಿಕಾರಿಗಳು ಬರಡಾದ ಭೂಮಿ ತೋರಿಸಿದ್ದಕ್ಕೆ ಸಚಿವರು ಗರಂ ಆದರು. ಇನ್ನು ಹಾರಂಗಿ ಜಲಾಶಯಕ್ಕೆ ಸಚಿವ PM ನರೇಂದ್ರ ಸ್ವಾಮಿ ಭೇಟಿ ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡ್ರೆ, ಕೊಪ್ಪಳದ ಗಂಗಾವತಿ ತಾಲೂಕಿನ ಗಡ್ಡಿ ಗ್ರಾಮಕ್ಕೆ ಸಚಿವ ಶಿವರಾಜ್ ತಂಗಡಗಿ ಭೇಟಿ ಕೊಟ್ಟಿದ್ದಾರೆ. ಬರಡಾದ ರೈತರ ಕೃಷಿ ಭೂಮಿಯನ್ನ ಪರಿಶೀಲಿಸಿ ಅಧಿಕಾರಿಗಳಿಂದ ವರದಿ ಪಡ್ಕೊಂಡ್ರು.
ಕೇರಳದಲ್ಲಿ ಜಲಪ್ರಳಯ, ಸರ್ಕಾರದಿಂದ ಪರಿಹಾರ. ಕೇರಳದಲ್ಲಿ ಈ ವರ್ಷ ಕಂಡು ಕೇಳದಷ್ಟು ಮಳೆಯಾಗಿದೆ. 15 ಜಿಲ್ಲೆಗಳು ಸಂಪೂರ್ಣವಾಗಿ ಪ್ರವಾಹಕ್ಕೆ ಸಿಲುಕಿವೆ. ಇಲ್ಲಿವರೆಗೂ 25ಕ್ಕೂ ಹೆಚ್ಚು ಜನ ಪ್ರವಾಹಕ್ಕೆ ಬಲಿಯಾಗಿದ್ದಾರೆ. 2 ಲಕ್ಷಕ್ಕೂ ಹೆಚ್ಚು ಜನ ಸಂತ್ರಸ್ತರಾಗಿದ್ದಾರೆ. ಈಗಲೂ ಮಳೆ ಕಡಿಮೆಯಾಗಿಲ್ಲ. ನದಿಗಳೆಲ್ಲ ಉಕ್ಕಿ ಹರಿಯುತ್ತಿದ್ದು ಭೂ ಕುಸಿತಗಳಂತೂ ಲೆಕ್ಕಕ್ಕೇ ಇಲ್ಲ. ಕೇರಳ ಸಿಎಂ ವಿ.ಡಿ. ಸತೀಶನ್ ಸಂತ್ರಸ್ತರನ್ನ ಭೇಟಿ ಮಾಡಿ ಧೈರ್ಯ ತುಂಬಿದ್ರು. ಜೊತೆಗೆ ಸರ್ಕಾರದಿಂದ ಪರಿಹಾರವನ್ನೂ ಘೋಷಿಸಿದ್ದಾರೆ. ಪ್ರವಾಹದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ತಲಾ 8 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಅಂತ್ಯಕ್ರಿಯೆ ನಡೆಸೋಕು ತಲಾ 10,000 ರೂಪಾಯಿ ಆರ್ಥಿಕ ನೆರವು ಘೋಷಣೆಯಾಗಿದೆ. ಇನ್ನು ಭೂಕುಸಿತದಿಂದ ಶಾಶ್ವತವಾಗಿ ಮನೆ, ಜಾಗ ಕಳ್ಕೊಂಡವರಿಗೆ 12 ಲಕ್ಷ ರೂಪಾಯಿ, ಮನೆಗಳ ದುರಸ್ತಿಗೆ 2 ರಿಂದ 6 ಲಕ್ಷ ರೂಪಾಯಿ ಪರಿಹಾರವನ್ನ ಕೇರಳ ಸರ್ಕಾರ ಘೋಷಿಸಿದೆ. ಅಷ್ಟೇ ಅಲ್ಲ, ಗಂಜಿ ಕೇಂದ್ರಗಳಲ್ಲಿರೋ ಸಂತ್ರಸ್ತರಿಗೆ ಪ್ರತಿದಿನ 300 ರೂಪಾಯಿಯಂತೆ ಒಂದು ಕುಟುಂಬದ ಇಬ್ಬರಿಗೆ ಗೌರವಧನ ಘೋಷಿಸಿದ್ರೆ, ಮನೆಗಳ ದುರಸ್ತಿವರೆಗೂ ಬಾಡಿಗೆ ಮನೆಗಳಿಗೆ ಹೋಗೋರಿಗೆ ಸರ್ಕಾರವೇ ಬಾಡಿಗೆನೂ ಪಾವತಿಸುವುದಾಗಿ ಕೇರಳ ಸಿಎಂ ಘೋಷಿಸಿದ್ದಾರೆ. ಇವೆಲ್ಲದರ ಜೊತೆ ಕೇರಳದ ಕಣ್ಣೂರಿನ ಪುಳಿಂಗೋಮ್ನಲ್ಲಿ ಮುಳುಗ್ತಾ ಇದ್ದ ವ್ಯಕ್ತಿಯನ್ನ ರಕ್ಷಿಸಲು ಈಜು ತರಬೇತುದಾರ ರಾಜೇಶ್ ಪ್ರವಾಹದ ನೀರಿಗೆ ಧುಮುಕಿದ್ರು. ಕೊಚ್ಚಿ ಹೋಗ್ತಿದ್ದವನಿಗೆ ತನ್ನ ಲೈಫ್ ಜಾಕೆಟ್ ಕೊಟ್ಟು ಬದುಕಿಸಿ ಕೊನೆಗೆ ರಾಜೇಶ್ ಜೀವ ಬಿಟ್ಟಿದ್ರು. ಈಗ ರಾಜೇಶ್ ಕಟ್ಟಿಸ್ತಿದ್ದ ಮನೆಯನ್ನ ಸರ್ಕಾರವೇ ಪೂರ್ತಿಗೊಳಿಸಿ ಕುಟುಂಬಕ್ಕೆ ಹಸ್ತಾಂತರ ಮಾಡ್ತೀವಿ ಅಂತ ವಿ.ಡಿ. ಸತೀಶನ್ ಹೇಳಿದ್ದಾರೆ. ಇದು ಕೇರಳದ ಕಥೆಯಾದರೆ, ಅಸ್ಸಾಂನಲ್ಲಿ ಜಲಪ್ರಳಯಕ್ಕೆ ಸತ್ತವರ ಸಂಖ್ಯೆ 90ರ ಗಡಿ ದಾಟಿದೆ. 5 ಲಕ್ಷಕ್ಕೂ ಹೆಚ್ಚು ಜನ ಸಂತ್ರಸ್ತ ಕೇಂದ್ರಗಳಲ್ಲಿದ್ದಾರೆ. ಇವತ್ತು ಅಸ್ಸಾಂನ ಶಿವಸಾಗರ್ನಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆ.ಪಿ. ನಡ್ಡಾ, ಅಸ್ಸಾಂ ಮುಖ್ಯಮಂತ್ರಿ ಪರಿಶೀಲನೆ ನಡೆಸಿದರು. ರಸ್ತೆಗಳು ಕೊಚ್ಚಿ ಹೋಗಿರೋದ್ರಿಂದ ಟ್ರ್ಯಾಕ್ಟರ್ ಹತ್ತಿ ಬರಬೇಕಾಯಿತು. ದೆಹಲಿಯಲ್ಲೂ ಜೋರು ಮಳೆಯಾಗ್ತಿದೆ. ಮೆಹ್ರೌಲಿ ಬಾದಾರ್ಪುರ್ ರಸ್ತೆ ಜಲಾವೃತವಾಗಿದೆ. ಸಂಗಮ್ ವಿಹಾರದಲ್ಲಿ ಅಂಗಡಿಗಳು, ಮನೆಗಳಿಗೂ ನೀರು ನುಗ್ಗಿದೆ. ರಸ್ತೆಗಳೇ ಕಾಣಿಸ್ತಿಲ್ಲ. ಹರಿಯಾಣ, ತೆಲಂಗಾಣ, ಮಹಾರಾಷ್ಟ್ರದಲ್ಲೂ ಮಳೆ ಆಗ್ತಿದೆ. ಜಮ್ಮು ಕಾಶ್ಮೀರದಲ್ಲೂ ಈಗಲೂ ಮಳೆ ಜೊತೆ ಭೂಕುಸಿತಗಳು ಕಡಿಮೆನೇ ಆಗಿಲ್ಲ. ಈಗ ರಾಜ್ಯ, ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಜಿಬಿಐಯಿಂದ ಮೆಗಾ ಆಪರೇಷನ್ ನಡೆದಿದೆ. ಫುಟ್ಪಾತ್ನಲ್ಲಿರುವ ಸಣ್ಣ ಪುಟ್ಟ ಕಟ್ಟಡಗಳು, ಅಂಗಡಿಗಳನ್ನು ತೆರವು ಮಾಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಅಂಟಿಕೊಂಡಿರುವ ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡಲಾಯಿತು. ಈ ವೇಳೆ ಅಂಗಡಿ ಮಾಲೀಕರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕಣ್ಣೀರು ಹಾಕಿದ್ದಾರೆ. ಯಾದಗಿರಿ ಜಿಲ್ಲೆಯ ಕಡೇಚೂರು ಕೈಗಾರಿಕಾ ಪ್ರದೇಶದಲ್ಲಿರುವ ಕಾರ್ಖಾನೆಯಲ್ಲಿ ಘೋರ ದುರಂತ ಸಂಭವಿಸಿದೆ. ಕೆಮಿಕಲ್ ಸೋರಿಕೆಯಾಗಿ 3 ಕಾರ್ಮಿಕರು ಮೃತಪಟ್ಟಿದ್ದು, 2 ಅಸ್ವಸ್ಥಗೊಂಡಿದ್ದಾರೆ. ವಿಕ್ರಮ್ ಸಿಂಗ್, ಸಂಜಯ್ ಸಿಂಗ್ ಹಾಗೂ ಗಣೇಶ್ ಮೃತಪಟ್ಟಂತಹ ಕಾರ್ಮಿಕರು. ವ್ಯಾಪಾರಕ್ಕೆಂದು ಆಫ್ರಿಕಾಗೆ ಹೋಗಿದ್ದ ಕರ್ನಾಟಕದ ಹಕ್ಕಿಪಿಕ್ಕಿ ಜನಾಂಗದವರು ಪರದಾಡ್ತಾ ಇದ್ದಾರೆ. ಶಿವಮೊಗ್ಗ ಹಾಗೂ ಮೈಸೂರಿನ 6 ಪುರುಷರು ಹಾಗೂ 3 ಮಹಿಳೆಯರನ್ನು ಆಫ್ರಿಕಾದ ಐವರಿ ಕೋಸ್ಟ್ ದೇಶದ ಪೊಲೀಸರು ಬಂಧಿಸಿದ್ದಾರೆ. ಅನುಮತಿ ಇಲ್ಲದೆ ಗಿಡಮೂಲಿಕೆ ತೈಲ ಮಾರಾಟ ಮಾಡದಂತಹ ಆರೋಪದಲ್ಲಿ ಬಂಧಿಸಲಾಗಿದೆ. ಕರ್ನಾಟಕದ ಮೇಕೆದಾಟು ಯೋಜನೆಗೆ ವಿರೋಧಿಸಿ ತಮಿಳುನಾಡು ಡಿಎಂಕೆ ಸಂಸದರು ರಾಜ್ಯಸಭೆಯಲ್ಲಿ ನಿಲುವಳಿ ಸೂಚನೆ ಮಂಡನೆಗೆ ಮುಂದಾಗಿದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶ ಉಲ್ಲಂಘನೆಯಾಗಿದೆ ಎಂದು ಆರೋಪಿಸಿರುವ ಡಿಎಂಕೆ ಮೇಕೆದಾಟು ಯೋಜನೆ ತಡೆಯಲು ಮಧ್ಯಸ್ಥಿಕೆ ಮಂಡಳಿಯನ್ನು ರಚಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಆಗಸ್ಟ್ 16ರಿಂದ 18ರವರೆಗೆ ವಿಶೇಷ ಅಧಿವೇಶನ ನಡೆಸಲು ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ. ಆಗಸ್ಟ್ 13ರವರೆಗೆ ಮುಂಗಾರು ಅಧಿವೇಶನವನ್ನು ನಡೆಸಲಾಗುತ್ತೆ. ಅಧಿವೇಶನ ಮುಗಿದ ನಂತರ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆಯ ಮಸೂದೆ ಮತ್ತು ಮಹಿಳಾ ಮೀಸಲಾತಿಯ ಮಸೂದೆಯ ಕುರಿತು ಚರ್ಚಿಸಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ನೀಟ್ ಪೇಪರ್ ಲೀಕ್ ವಿಚಾರವಾಗಿ ಪ್ರಧಾನಿ ಮೋದಿ ಫೇಸ್ಬುಕ್ನಲ್ಲಿ ಹಂಚಿಕೊಂಡಿದ್ದ ವಿಡಿಯೋ ಡಿಲೀಟ್ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಿಸಿ ಮೆಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್ಗೆ ಸಂಸದೀಯ ಸಮಿತಿ ಬಹಿರಂಗ ಕ್ಷಮೆಯಾಚನೆಗೆ ಸೂಚಿಸಿತು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಜೊತೆಗೆ ಸಭೆ ಮಾಡಿ ಜುಕರ್ಬರ್ಗ್ ಪರವಾಗಿ ಮೆಟಾ ಅಧಿಕಾರಿಗಳು ಕ್ಷಮೆಯಾಚಿಸಿದ್ದಾರೆ. ಯುವ ವಿದ್ಯಾರ್ಥಿ ಪ್ರತಿಭಟನಾಕಾರರ ವಿಚಾರದಲ್ಲಿ ಅಧಿಕಾರಿಗಳು ಹಾಗೂ ಪೊಲೀಸರು ಅತ್ಯಂತ ಸಂಯಮದಿಂದ ವರ್ತಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಹಿಂಸಾಚಾರ ತಡೆಯುವ ಹೆಸರಿನಲ್ಲಿ ಬಲಪ್ರಯೋಗ ಮಾಡುವುದು ಪರಿಸ್ಥಿತಿಯನ್ನು ಮತ್ತಷ್ಟು ಉಲ್ಬಣಗೊಳಿಸುತ್ತೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಜಾರ್ಖಂಡ್ ಸರ್ಕಾರದ ನೇಮಕಾತಿ ಪರೀಕ್ಷೆಗಳಲ್ಲಿ ಅಕ್ರಮಗಳ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಸಿಜೆಪಿ ಬೆಂಬಲವನ್ನು ಘೋಷಿಸಿದೆ. ಜಾರ್ಖಂಡ್ನ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತೇವೆ ಅಂತ ಸಿಜೆಪಿ ಸ್ಥಾಪಕ ಅಭಿಜಿತ್ ದೀಪ್ಕೆ ಹೇಳಿದ್ದಾರೆ. ನಾಳೆ ಜೆನ್ಸಿ ಮತ್ತು ಜೆನ್ ಆಲ್ಫಾ ಯುವ ಜನರೊಂದಿಗೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸಂವಾದ ನಡೆಸಲಿದ್ದಾರೆ. ಮುಂಬೈನಲ್ಲಿ ನಡೆಯುವಂತಹ ಯುವ ಜನರ ಸಮ್ಮೇಳನದಲ್ಲಿ ದೇಶಾದ್ಯಂತ 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ನಟಿ ತ್ರಿಷಾ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಆರೋಪದಲ್ಲಿ ತನ್ನ ಬಂಧನದ ಬಗ್ಗೆ ಟಿವಿಕೆ ಸರ್ಕಾರದ ವಿರುದ್ಧ ಉದಯನಿಧಿ ಸ್ಟಾಲಿನ್ ಕಿಡಿಕಾರಿದ್ದಾರೆ. ಜನರ ಗಮನವನ್ನು ಬೇರೆಡೆಗೆ ಸೆಳೆಯಲು ಟಿವಿಕೆ ಸರ್ಕಾರ ನನ್ನನ್ನು ಬಂಧಿಸುವ ನಾಟಕ ಮಾಡಿದೆ ಎಂದು ಆರೋಪಿಸಿದ್ದಾರೆ.
ಮದ್ರಸಾಗಳಲ್ಲಿ ವಂದೇ ಮಾತರಂ ಗೀತೆ ಹಾಡಿದರೆ ಆಕಾಶವೇನು ಕುಸಿದು ಬೀಳೋದಿಲ್ಲ ಅಂತ ಕೋಲ್ಕತ್ತಾ ಹೈಕೋರ್ಟ್ ಹೇಳಿದೆ. ಮದ್ರಸಾಗಳಲ್ಲಿ ವಂದೇ ಮಾತರಂನ 6 ಚರಣಗಳನ್ನು ಕಡ್ಡಾಯವಾಗಿ ಹಾಡಬೇಕೆಂಬ ಸರ್ಕಾರದ ಆದೇಶ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಪಿಎಲ್ ವಿಚಾರಣೆಯ ವೇಳೆ ಕೋರ್ಟ್ ಈ ರೀತಿಯಾಗಿ ಹೇಳಿದೆ. ಯೆಮೆನ್ನ ಪಶ್ಚಿಮ ಕರಾವಳಿಯ ಕೆಂಪು ಸಮುದ್ರದಲ್ಲಿ ಭಾರತದ ಸರಕು ಸಾಗಣೆ ಹಡಗಿನ ಮೇಲೆ ಕ್ಷಿಪಣಿ ದಾಳಿ ನಡೆದಿದೆ. ದಾಳಿ ಬಳಿಕ ಹಡಗು ಸಮುದ್ರದಲ್ಲಿ ಮುಳುಗಿದೆ. ಅದರಲ್ಲಿದ್ದ 13 ಭಾರತೀಯ ನಾವಿಕರು ಸೇರಿ 14 ಮಂದಿಯನ್ನು ರಕ್ಷಿಸಲಾಗಿದೆ. ಹೌತಿ ಬಂಡುಕೋರರಿಂದ ದಾಳಿ ನಡೆದಿರುವಂತಹ ಶಂಕೆ ವ್ಯಕ್ತವಾಗಿದೆ. ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ.